ಬ್ಲಡ್ ಆ್ಯಂಡ್ ಬಾಡಿ ಸ್ಪಿಲ್ ಮ್ಯಾನೇಜ್ಮೆಂಟ್. ಇವಾಗ ಒಂದು ಏರಿಯಾದಲ್ಲಿ ರಕ್ತ ಚೆಲ್ಲಿದೆ ಅಂದರೆ ಅದನ್ನ ಹೇಗೆ ಕ್ಲೀನ್ ಮಾಡುವುದು ಹಾಸ್ಪಿಟಲಲ್ಲಿ ಅಂತ ಹೇಳಿ ನೋಡೋಣ. ಇದರಲ್ಲಿ 6 ಸ್ಟೆಪ್ಸ್ ಇದ್ದಾವೆ. ನಂಬರ್ 1, ಕಾರ್ಡನ್ ದ ಏರಿಯಾ, ಅಂದರೆ ಆ ಏರಿಯಾದಲ್ಲಿ ಕಾಷನ್ ಬೋರ್ಡ್ ಹಾಕಿಬಿಟ್ಟು ಯಾರೂ ಬರದೇ ಇರೋ ಥರ ತಡಿಬೇಕು. ನಂಬರ್ 2, ವೇರ್ ಆಲ್ PPE, ಅಂದರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಆಗಿರುವಂಥ ಎಲ್ಲದನ್ನೂ ಹಾಕೋಬೇಕು. ನಂಬರ್ 3, pour 1% of freshly prepared hypochlorite solution, double the amount of spill to cover the entire spill area and wait for 30 minutes. 1% hypochlorite ಸೊಲ್ಯೂಷನ್ನ ಹಾಕಬೇಕು. ಹೇಗಂದರೆ ಇವಾಗ ಎಷ್ಟು ಬಿದ್ದಿದೆಯೋ ಸ್ಪಿಲ್ಲು ಅದ್ರ ಡಬಲ್ ಅಷ್ಟು ಹಾಕಿರಬೇಕು. ಅದರಲ್ಲಿ 1% ಆಫ್ ಹೈಪೋಕ್ಲೋರೈಡ್ ಸೊಲ್ಯೂಷನ್ನು ಮಿಕ್ಸ್ ಆಗಿರಬೇಕು. ಇನ್ ಕೇಸ್ ಲಾರ್ಜ್ ಅಮೌಂಟ್ ಆಫ್ ಸ್ಪಿಲ್ ಇತ್ತು ಅಂದರೆ 10% ಹೈಪೋಕ್ಲೋರೈಡ್ ಸೊಲ್ಯೂಷನ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಕವರ್ ದ ಸ್ಪಿಲ್ ವಿತ್ ಅ ನ್ಯೂಸ್ ಪೇಪರ್ ಆರ್ ಅ ಬ್ಲಾಟಿಂಗ್ ಪೇಪರ್ ಆರ್ ಅಬ್ಸಾರ್ಬೆಂಟ್ ಟವಲ್. ಅಂದರೆ ಇವಾಗ ಏನು ಮಾಡಬೇಕು ಅಂದರೆ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಅಬ್ಸಾರ್ಬೆಂಟ್ ಪೇಪರ್ನ ಅದ್ರ ಮೇಲೆ ಪ್ಲೇಸ್ ಮಾಡಬೇಕು. ಜಸ್ಟ್ ಟು ಅಬ್ಸಾರ್ಬ್ ದ ಸ್ಪಿಲ್, ಸ್ಪಿಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಅದ್ರ ಮೇಲೆ ಕವರ್ ಮಾಡಬೇಕು. ನೆಕ್ಸ್ಟ್, ವೈಪ್ ದ ಸ್ಪಿಲ್ ವಿತ್ ಅಬ್ಸಾರ್ಬೆಂಟ್ ಟವಲ್ ಆ್ಯಂಡ್ ಡಿಸ್ಪೋಸ್ ಇಟ್ ಇನ್ ಯೆಲ್ಲೋ ಬಿನ್. ನಂತರದಲ್ಲಿ ಅಬ್ಸಾರ್ಬೆಂಟ್ ಟವಲಿಂದ ಆ ಏರಿಯಾನ ವೈಪ್ ಮಾಡಿಬಿಟ್ಟು ಅದನ್ನ ಯೆಲ್ಲೋ ಕಲರ್ ಬಿನ್ನಲ್ಲಿ ಹಾಕಿಬಿಟ್ಟು ಪ್ಯಾಕ್ ಮಾಡಬೇಕು. ನೆಕ್ಸ್ಟ್, ವೆಟ್ ಮಾಪ್ ದ ಏರಿಯಾ ವಿತ್ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್. ನೆಕ್ಸ್ಟು ಆ ಏರಿಯಾನ ನಾವು ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಥವಾ ಡಿಸ್ಇನ್ಫೆಕ್ಟೆಂಟಿಂದ ಕ್ಲೀನ್ ಮಾಡಬೇಕು. ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಆಫ್ ಸ್ಪಿಲ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು.